ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಮತ್ತೆ ನಿಮ್ಮೆದುರಿಗೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ. ಸಾಧನೆಗೆ ಸಾಧಿಸುವ ಹುಚ್ಚಿದ್ದಾಗ, ಛಲವೆಂಬ ಕಿಚ್ಚಿದ್ದಾಗ. ಸಾಧನೆಗೆ ಸಾಧಿಸುವ ಹುಚ್ಚಿದ್ದಾಗ, ಛಲವೆಂಬ ಕಿಚ್ಚಿದ್ದಾಗ. ಹದ್ದಿನಂತೆ ಬಾನೆತ್ತರಕ್ಕೆ ಹಾರುವೆಯಂದ ನಮ್ಮ ಕಲಾ ಸಂಗಮನಾಥ. ಹದ್ದಿನಂತೆ ಬಾನೆತ್ತರಕ್ಕೆ ಹಾರುವೆಯಂದ ನಮ್ಮ ಕಲಾ ಸಂಗಮನಾಥ. ಯಾವಾಗಲೂ ಒಂದು ಸಾಧನೆ ಮಾಡಬೇಕು ಅಂತಂದರೆ ಆ ಸಾಧನೆ ಮಾಡಬೇಕು ಎನ್ನುವಂತಹ ಹುಚ್ಚಿರಬೇಕು. ಆವಾಗ ಮಾತ್ರ ನಾವು ಆ ಸಾಧನೆಯನ್ನು ಬೆನ್ನ ಹತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ನಾನು ಸಾಧಿಸುತ್ತೇನೆ ಎನ್ನುವಂತಹ ಆ ಛಲ ಇರುತ್ತೆ ನೋಡಿ, ಆ ಛಲವೆಂಬ ಕಿಚ್ಚು ನಮ್ಮಲ್ಲಿ ಹೊತ್ಕೋಬೇಕು. ಯಾರೇನೇ ಅನ್ನಲಿ, ಯಾರೆಷ್ಟೇ ಕಾಲೆಳಿಲಿ, ಯಾರೆಷ್ಟೇ ತೆಗಳಲಿ, ಅದ್ರ ಕಡೆ ನಾವು ಲಕ್ಷ್ಯ ವಹಿಸಲ್ಲ. ನಮ್ಮಲ್ಲಿ ಆ ಕಿಚ್ಚು ಅನ್ನುವಂಥದ್ದು ಹುಟ್ಕೊಂಡಾಗ ಈ ಹುಚ್ಚು ಮತ್ತು ಕಿಚ್ಚು ಈ ಎರಡೂ ಏನು ಮಾಡ್ತವೆ, ನಮ್ಮನ್ನು ಬಾನೆತ್ತರಕ್ಕೆ ಈ ಒಂದು ಹದ್ದು ಹೇಗೆ ನಿರಾಯಾಸವಾಗಿ ಹಾರಿ ತನ್ನ ಒಂದು ಗುರಿ ಮುಟ್ಟುತ್ತದೆಯೋ ಹಾಗೆ ನಮ್ಮನ್ನು ಈ ಎರಡೂ ವಿಷಯಗಳು ತಲುಪಿಸ್ಲಿಕ್ಕೆ ಸಾಧ್ಯ ಆಗ್ತವೆ ಫ್ರೆಂಡ್ಸ್. ಹಾಗಾಗಿ ಸಾಧನೆಯ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ಅವುಗಳನ್ನು ಲೆಕ್ಕಿಸದೆ ನಾವು ಸಾಧನೆಯ ಪಥದಲ್ಲಿ ಸಾಗೋಣ ಅಂತ ಹೇಳ್ತಾ ಧನ್ಯವಾದಗಳು.